ರೇಣುಕಾಸ್ವಾಮಿ ದುರಂತ ಅಂತ್ಯ ಕಂಡು ಮೊನ್ನೆಗೆ 1 ವರ್ಷ ಆಗಿದೆ. ಈ ಒಂದು ಘಟನೆ ದರ್ಶನ್ ಮತ್ತು ಅವರ ಸಂಗಡಿಗರು ಜೈಲಿಗೆ ಪಾಲಾದ್ರು. ಆಮೇಲೆ ಕೋರ್ಟು, ಕಚೇರಿ ಹೀಗೆ ಇವುಗಳನ್ನೆಲ್ಲ ದಾಟ್ಕೊಂಡು ಈಗ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಆದರೆ ರೇಣುಕಾಸ್ವಾಮಿಯ ಮನೆಯಲ್ಲಿ ಆ ಶ್ಲೋಕ ಇನ್ನಿಗೂ ಹಾಗೆ ಇದೆ. ಈ 1 ವರ್ಷದ ಶ್ಲೋಕಾಚರಣೆಯಲ್ಲಿ ತಂದೆಯವರು ತನ್ನ ಪುತ್ರನನ್ನ ನೆನೆದುಕೊಂಡು ಕಣ್ಣೀರನ್ನ ಇಟ್ಟಿದ್ದಾರೆ. ಇನ್ನ ರೇಣುಕಾಸ್ವಾಮಿ ಪತ್ನಿ ಸಹನಾ ಅವರ ಕಷ್ಟ ಕೇಳುವರು ಕೂಡ ಯಾರು ಇಲ್ಲ. ಸರ್ಕಾರ ಒಂದು ಮಾತು ಕೊಟ್ಟಿತ್ತು, ಆ ಮಾತಿನಂತೆ ಅದು ನಡೆದುಕೊಂಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಈ ದಿನ ಮಾಧ್ಯಮದವರಿಗೆ ಅವರ ಕುಟುಂಬವು ಮಾತನಾಡಿದೆ ಹೇಳಿದ್ದಾರೆ ಅಂತ ತಿಳ್ಕೊಂಡ್ ಬರೋಣ. ರೇಣುಕಾಸ್ವಾಮಿ ಅವರ ತಂದೆ ಮಾತನಾಡಿದ್ದಾರೆ, ಮಗನನ್ನ ಕಳೆದುಕೊಂಡು ಬಹಳಷ್ಟು ದುಃಖದಲ್ಲಿದ್ದೇವೆ. ಆದ್ರೆ ಮೊಮ್ಮಗನ ತುಂಟಾಟದಲ್ಲಿ ಅವುಗಳನ್ನ ಮರೆಯುವ ಪ್ರಯತ್ನದಲ್ಲಿದ್ದೇವೆ. ಹಾಗೆ ಇನ್ನು ಕಾನೂನಾತ್ಮಕ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೇ ಇದ್ದೇವೆ. ಕಾನೂನು ಮೇಲೆ ನಂಬಿಕೆ ಇದೆ, ಇನ್ನು ವಿಶ್ವಾಸ ಹಾಗೆ ಜೀವಂತವಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಮುಂದುವರೆದು ರೇಣುಕಾಸ್ವಾಮಿ ಅವ್ರ ತಂದೆ ಅವ್ರು ಹೇಳ್ತಾರೆ, ಜೈಲಿಂದ ದರ್ಶನ್ ಅವರು ಬಂದ್ಮೇಲೆ ನಮ್ಮನ್ನ ಸಂಪರ್ಕ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ವೇಳೆ ದರ್ಶನ್ ಅವರು ಬಂದ್ರು ಕೂಡ ಈ ತೀರ್ಮಾನವನ್ನು ನಮ್ಮ ಹಿರಿಯವರು ಮಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ನಮ್ಮ ಸೊಸೆ ವಿಚಾರದಲ್ಲಿ ಸರ್ಕಾರ ಒಂದು ಮಾತನ್ನ ಕೊಡ್ತಿತ್ತು, ಅದು ಇನ್ನು ಆಗಿಲ್ಲ. ಅಂದ್ರೆ ಅವರು ನೌಕರಿಯ ವಿಷಯದಲ್ಲಿ ಮಾತನಾಡಿದ್ರು. ಸೊ ಆ ವಿಚಾರವಿನ್ನು ಅಲ್ಲೇ ಉಳಿದಿದೆ ಅಂತ ಅವರು ತಮ್ಮ ಕಷ್ಟವನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಅವರ ರತ್ನ ಪ್ರಭು ಅವರು ಹೇಳ್ತಾರೆ, ಮಗನನ್ನು ಕಳೆದುಕೊಂಡು 1 ವರ್ಷವಾಗಿದೆ, ಇನ್ನು ಆ ನೋವಲ್ಲೇ ಇದೀವಿ. ಇದ್ರ ಜೊತೆಗೆ ಸರ್ಕಾರ ನಮ್ಮ ಸೊಸೆಗೆ ಒಂದು ಬುನಾದಿಯನ್ನ ಹಾಕಬೇಕಾಗಿ ಒಂದು ಮಾತನ್ನ ಕೊಟ್ಟಿದ್ರು. ಸೊ ಅದ್ರ ಕಡೆ ಅದನ್ನ ಆದಷ್ಟು ಬೇಗ ಈಡೇರಿಸಿದ್ರೆ ಕುಟುಂಬಕ್ಕೆ ಒಂದು ದಾರಿ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಇನ್ನ ರೇಣುಕಾಸ್ವಾಮಿ ಅವರ ಪತ್ನಿ ಕೂಡ ಸಹನಾ ಅವರು ಮಾತಾಡಿದ್ದಾರೆ. ಅವ್ರೇನಂತ ಹೇಳಿದ್ದಾರೆ ಅಂದ್ರೆ, ಇಂದಿಗೆ ನಮ್ಮವರನ್ನ ಕಳೆದುಕೊಂಡು 1 ವರ್ಷ ಆಗಿದೆ. ಈ 1 ವರ್ಷದಲ್ಲಿ ಬಹಳಷ್ಟು ನೋವುಗಳನ್ನ ಅನುಭವಿಸಿದ್ದೇವೆ. ಇದಕ್ಕೆ ಸರ್ಕಾರ ಒಂದು ಬುನಾದಿ ಹಾಕಿ ಕೊಟ್ರೆ ನಮ್ಮ ಕುಟುಂಬವು ಸುಗಮವಾಗಿರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಚಿಕ್ಕಪ್ಪ ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಕುಟುಂಬದ ಜವಾಬ್ದಾರಿಯನ್ನು ತಗೋಬೇಕಂದ್ರೆ ಅವ್ರ ಸೊಸೆಗೆ ಅಷ್ಟೇ ಆಗತ್ತೆ. ಯಾಕಂದ್ರೆ ಮನೆಯಲ್ಲಿ ಹಿರಿಯರಿಗೆ ವಯಸ್ಸಾಗಿದೆ, ಅವ್ರು ಯಾವುದೇ ಜವಾಬ್ದಾರಿ ತಗೊಳಕ್ ಆಗಲ್ಲ. ಸೊ ಅದಕ್ಕೆ ಈ ಗೋರ್ಮೆಂಟ್ ಇಂದ ಒಂದು ನೌಕರಿ ಸೌಲಭ್ಯವನ್ನ ಕೊಟ್ರೆ ಆ ಕುಟುಂಬ ಸುಗಮವಾಗಿರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಹೀಗೆ ಈ 1 ವರ್ಷದ ಅವ್ರು ಅನುಭವಿಸಿರುವಂತಹ ಕಷ್ಟ ನೋವುಗಳನ್ನ ಅವರು ಮಾಧ್ಯಮದವ್ರ ಮುಂದೆ ಹಂಚ್ಕೊಂಡಿದ್ದಾರೆ. ಅಂಡ್ ಸದ್ಯ ಅವರು ಸರ್ಕಾರದ ನೆರವನ್ನ ಬಯಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಆ ನೆರವನ್ನ ಕೊಡ್ಲಿ ಅಂತ ನಾನು ಕುಟುಂಬ ಅಂದ್ಮೇಲೆ ಆ ಕುಟುಂಬದ ಮೇನ್ ಜವಾಬ್ದಾರಿ ಆಲ್ಮೋಸ್ಟ್ ತಂದೆ ಮೇಲೆ ಇರುತ್ತೆ. ಆದ್ರೆ ತಂದೆ ವಯಸ್ಸಾದ್ಮೇಲೆ ಆ ಜವಾಬ್ದಾರಿನ ಮಗ ಹೊತ್ಕೊಂಡು ಹೀಗೆ ಒಂದು ಘಟನೆ ಆದಾಗ ಕುಟುಂಬ ಬಹಳಷ್ಟು ನೋವನ್ನ ಅನುಭವಿಸುತ್ತೆ. ಆ ನೋವುಗಳನ್ನ ಮರೆಯಲು ಪ್ರಯತ್ನ ಪಟ್ಟರು ಕೂಡ ಜವಾಬ್ದಾರಿ ಅಂತ ಬಂದಾಗ ಅವ್ರು ಅದನ್ನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಸೊ ಈ ವ್ಯವಸ್ಥೆಯಲ್ಲಿ ಅವರು ಕೆಲಸ ಮಾಡೋಕ್ಕೂ ಕೂಡ ಆಗಲ್ಲ. ಸೊ ಇದಕ್ಕೆ ಆದಷ್ಟು ಬೇಗ ಒಂದು ನೆರವು ಸಿಗಲಿ ಅಂತ ಹಾರೈಸ್ತೇನೆ.